ದಲಿತರ ಹಣ ತಿಂದಿದ್ದಕ್ಕೆ ಸಿದ್ದರಾಮಯ್ಯನವರು ವೀಲ್ ಚೇರ್ ನಲ್ಲಿ ಬರ್ತಿದ್ದಾರೆ ಅಂತ ಅದಕ್ಕೆ ಬಹಳಷ್ಟು ಒಂದು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇಲ್ಲ ಅದು ಕೇಳಬೇಕು ಅಂತ ಇಲ್ಲ ನಿನ್ನೆನೆ ನಾನು ಕೇಳಿದೆ ಅದಕ್ಕೆ ಯಾಕೆ ಅಂತ ಹೇಳ್ತೇನೆ. ಒಬ್ಬರನ್ನು ವೈಯಕ್ತಿಕವಾಗಿ ತಗೊಳ್ಳೋದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮಾಡಿಲ್ಲ. ಅದೇನಾಯ್ತು, ಆ ದಲಿತ ಸಮುದಾಯಗಳೆಲ್ಲ ಸೇರಿದ್ರು. ನಾವೊಂದು ದೊಡ್ಡ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದೊಂದು ದೊಡ್ಡ ಕಾರ್ಯಕ್ರಮ. ಜನ ಕೂಗಿದ್ರು, ನೋಡಿ ನಮ್ಮ ದುಡ್ಡು ತಿಂದಿದ್ದಕ್ಕೆ ಅವ್ರ ಗಂಟ್ಲೆ ಈಗ ಹೊರಡ್ತಾ ಇಲ್ಲ, ಅವ್ರು ಈಗ ವೀಲ್ ಚೇರ್ನಲ್ಲಿ ಕುಂಟ್ಕೊಂಡು ಓಡಾಡಂಗೆ ಆಗ್ಬಿಟ್ಟಿದೆ ಅಂತ. ಅದನ್ನು ನಾನು ಸೆಕೆಂಡ್ ಮಾಡಬಾರ್ದಾಗಿತ್ತು. ನಾನು ಅದನ್ನ ಏನ್ ಮಾಡ್ಬಿಟ್ಟೆ, ಹೌದೌದು ನಿಜ ಅವ್ರು ವೀಲ್ ಚೇರ್ನಲ್ಲಿ ಓಡಾಡ್ತಾರೆ ಅಂದ್ಬಿಟ್ಟೆ. ನಾನು ತಪ್ಪಾಯ್ತು, ಅದನ್ನು ಅನ್ನಬಾರ್ದಾಗಿತ್ತು ನಾನು. ಯಾಕೆಂತಂದ್ರೆ ವೈಯಕ್ತಿಕವಾಗಿ ತಗೊಳ್ಳಿ, ನಾವು ವ್ಯಕ್ತಿಯನ್ನ ಗೌರವಿಸಬೇಕು. ವಿಷಯ ಯಾವುದೇ ಬೇರೆ ಇರಬಹುದು. ಈ ರೀತಿ ಅನ್ಯಾಯ ಆದಾಗ ನಾವು ಮಾಡಿದ್ರು ಹೋರಾಟ ಮಾಡ್ತಾರೆ, ಅವ್ರು ಮಾಡಿದಾಗಲೂ ನಾವು ಹೋರಾಟ ಮಾಡ್ತೀವಿ. ಅದು ಸರಿ ಇದೆ. ಅದರಿಂದಾಗಿ ಅದರನ್ನು ಯಾರು ಸೀರಿಯಸ್ ಆಗಿ ತಗೊಳ್ಬಾರ್ದು, ಅವರು ಕೂಡ ತಗೊಳ್ಳಿ. ಬಿಜೆಪಿಯಲ್ಲಿ ಒಂದು ಈಗ ಮೊನ್ನೆ ಅಷ್ಟೇ ಕೂಡ ವಿಜಯೇಂದ್ರವರೆಲ್ಲ ಸಿದ್ದರಾಮಯ್ಯ ಭೇಟಿಯಾಗಿದ್ರು. ಅನುದಾನ ವಿಚಾರ ನೀವೆಲ್ಲ ಕೂಡ ಅನುದಾನ ವಿಚಾರ ಸಂಬಂಧಪಟ್ಟ ಭೇಟಿಯಾಗಿದ್ರು. ಆದ್ರೆ ಯತ್ನಾಳ್ ಬಣ ಅವರು ಹೇಳ್ತಿರುವಂತದ್ದು ಸಿಎಂ ಮತ್ತೆ ಡಿಸಿಎಂ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮದೇ ಪಕ್ಷದವರು, ಹಾಗಾಗಿ ಧ್ವನಿ ಇರ್ತದಲ್ಲ ಸರಿಯಾಗಿ ಸರ್ಕಾರದ ವಿರುದ್ಧ. ನೋಡಿ, ಅವರು ಬಹಳ ಹಿರಿಯರು. ನಾನು ಅವ್ರನ್ನ ಕ್ರಿಟಿಸೈಸ್ ಮಾಡೋದಾಗ್ಲಿ ಅವ್ರ ಮಾತನ್ನ ವಿರೋಧಿಸೋದಾಗ್ಲಿ ನನ್ನ ಕೆಲಸ ಅಲ್ಲ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥ ಕೆಲಸ ನಡೀತಾ ಇದೆ. ಕೆಲವು ಕಾಂಗ್ರೆಸ್ಸಿನ ಶಾಸಕರಿಗೆ ಹಣ ಸಿಗ್ತಾ ಇದೆ, ಕೆಲವರಿಗೆ ಬಿಜೆಪಿಯ ಶಾಸಕರಿಗೆ ಸಿಗ್ತಾ ಇಲ್ಲ. ಇದು ತಾರತಮ್ಯ ಮಾಡ್ತಾ ಇದ್ದಾರೆ. ಮತ್ತೆ ನೀವ್ಯಾಕೆ ನಮಗೆ ರಿಸ್ಕ್ ಬರ್ತಾ ಇಲ್ಲ ಅಂತೇಳಿ ಅಶೋಕ್ ಅವರನ್ನ ಮತ್ತು ನಮ್ಮ ಅಧ್ಯಕ್ಷರನ್ನ ವಿಜೇಂದ್ರ ಅವರನ್ನ ಶಾಸಕರು ಕೇಳಿದ್ದಾರೆ. ಒಂದು ಸಾರಿ ಕೇಳ್ಬಿಡೋಣ, ಕೇಳಿನೂ ಕೊಡ್ಲಿಲ್ಲ ಅಂತಂದ್ರೆ ಆಮೇಲೆ ಹೋರಾಟ ಮಾಡೋಣ ಅಂತೇಳಿ ಅವರು ತೀರ್ಮಾನ ಮಾಡಿದ್ರಿಂದ ಈಗ ಅವ್ರ ಗಮನಕ್ಕೆ ತರದೆ ನಾವು ಹೋರಾಟ ಮಾಡಿದ್ರೆ ಅದಕ್ಕೆ ಇದು ಸರಿಯಲ್ಲ. ಒಂದ್ ಸಾರಿ ಹೋಗಿ ಕೇಳ್ಬಿಡೋಣ ಅನ್ನೋ ಕಾರಣಕ್ಕೆ ಕೇಳಿದ್ದಾರೆ. ಅದನ್ನ ನಾನು ತಪ್ಪು ಅಂತ ಹೇಳೋದಿಲ್ಲ. ಆದ್ರೂ ಅವ್ರು ಏನ್ ಹೇಳಿದ್ದಾರೆ, ಒಂದೊಂದು ಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ 200 ಕೋಟಿಯಷ್ಟು ಈ ರೀತಿ ಗ್ಯಾರಂಟಿ ಮೂಲಕ ಹಣ ಬರ್ತಾ ಇದೆ, ಅದರಿಂದ ಬೇರೆ ಯಾವುದು ಹಣ ಕೊಡೋ ಅವಶ್ಯಕತೆ ಇಲ್ಲ, ಹೋಗ್ರಿ ಅನ್ನೋ ರೀತಿ ಮಾತಾಡಿದ್ದಾರೆ. ಹಂಗಾರೆ ನಾನು ಕೇಳ್ತೇನೆ, ನೀವು ಗ್ಯಾರಂಟಿಗಳಲ್ಲೇ ಈ 5 ವರ್ಷನ ದುಡಿಬಿಡೋರ ಅಭಿವೃದ್ಧಿ ಮಾಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ಹಂಗಾದ್ರೆ ಅಭಿವೃದ್ಧಿನೇ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಬರೀ ಗ್ಯಾರಂಟಿಯಲ್ಲಿ ನೀವು ಮಾಡೋಂಥದ್ದೇನು? ಇದು ಪ್ರಜಾಪ್ರಭುತ್ವ, ಸಂವಿಧಾನದ ಕೆಳಗಡೆ ನೀವು ಕೆಲಸ ಮಾಡ್ತಕ್ಕಂಥವ್ರು ಅಭಿವೃದ್ಧಿ ಮಾಡಬೇಕು. ಇಲ್ಲ ಅಂತಂದ್ರೆ ಜನ ಕಂಗೆಟ್ರೆ ನೀವು ಮನೆಗೆ ಹೋಗ್ತೀರಿ ಅಂತ. ರಾಜಕಾರಣಕ್ಕೆ ಯಾವ ತೆರೆ ಬೀಳುತ್ತೆ ಸರ್ ಬಿಜೆಪಿ? ಸದ್ಯದಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಯಾರು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗುತ್ತಾ ಈಗ ಸರ್? ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಕೊಡ್ತದೋ ನಾವೆಲ್ಲ ಅದನ್ನ ಫಾಲೋ ಮಾಡೋರೇ ಹೊರತು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಧನ್ಯವಾದ.